ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರ್ದು ನಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ನಾವು ಪಾಸ್ ಆಗ್ತೀವ ಫೇಲ್ ಆಗ್ತೀವ ಅಂತ ತುಂಬ ಜನ ಕಾಯ್ತಾ ಇದ್ದೀರಾ ಅಂತ ಗೊತ್ತು. ಈ ಒಂದು ವಿಡಿಯೋದಲ್ಲಿ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬರುತ್ತೆ, ನೀವು ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಪಾಸ್ ಆಗ್ತೀರಾ ಇಲ್ವಾ, ನಿಮ್ಮ ಒಂದು ಡೌಟ್ಸ್ ಏನಿದೆ ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ನ ಮಾಡ್ತೀನಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಎಕ್ಸಾಮ್ 2 ಬಂದ್ಬಿಟ್ಟು ಹೋದ ತಿಂಗಳು 30ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ ಈ ತಿಂಗಳು 13ನೇ ತಾರೀಕು ಅಂತ ನಿಮಗೆ ಎಕ್ಸಾಮ್ 2 ಅನ್ನೋದು ನಡೆದಿದೆ. ನಿಮಗೆ ಬಂದ್ಬಿಟ್ಟು ವ್ಯಾಲ್ಯೂಯೇಷನ್ ಬಗ್ಗೆ ಹೇಳೋದ್ರೆ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿನ್ನೆಯಿಂದನೇ ಸ್ಟಾರ್ಟ್ ಆಗಿದೆ ಅಂತಲೇ ಹೇಳ್ಬೋದು. ನಿನ್ನೆ ಬಂದ್ಬಿಟ್ಟು ಡೇಟ್ 15 ಅಂದರೆ ಇವತ್ತು ಬಂದ್ಬಿಟ್ಟು 16 ಆಗಿರುತ್ತೆ. 15ದಿಂದ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಅದು ಸ್ಟಾರ್ಟ್ ಆಗಿದೆ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಲಿಬ್ರಲ್ ಆಗಿದ್ದಾವೆಲ್ಲ ಸ್ಟ್ರಿಕ್ಟ್ ಆಗಿರುತ್ತೆ ಅಂತ ನೀವು ಕೇಳೋದ್ರೆ ಮಾಮೂಲಿ ಎಕ್ಸಾಮ್ 1ರಲ್ಲಿ ಹೇಗೆ ನಡೆಸಿದ್ರು ಸೇಮ್ ಇರುತ್ತೆ. ಸೊ ನೀವು ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಪಾಸ್ ಆಗ್ತೀವಾ ಇಲ್ವಾ ಅಂತ ನೀವು ಕೇಳೋದ್ರೆ ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ. ಯಾಕಪ್ಪ ಅಂದರೆ ಎಕ್ಸಾಮ್ 3 ಬಂದ್ಬಿಟ್ಟು ಈ ವರ್ಷ ಇರೋದಿಲ್ಲ, ಅದಕ್ಕೋಸ್ಕರ ಬಂದ್ಬಿಟ್ಟು ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಇಂಪ್ರೂವ್ಮೆಂಟ್ಗೆ ಬರ್ದಿದ್ದೀರಾ ಮತ್ತು ಎಕ್ಸಾಮಲ್ಲಿ ಫೇಲ್ ಆಗಿ ಬರ್ದಿದ್ದೀರಾ, ಸೊ ನೀವು ಬಂದ್ಬಿಟ್ಟು ಸೆಕೆಂಡ್ ಪಿ ಯು ಸಿಯಲ್ಲಿ ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತೀರಾ ಅಂತಲೇ ಹೇಳ್ಬೋದು. ತುಂಬ ಜನ ವಿದ್ಯಾರ್ಥಿಗಳು ನಂದು 15 ಬರುತ್ತೆ ಬ್ರೋ, 16 ಬರುತ್ತೆ ಬ್ರೋ, ನಾವು ಫೇಲ್ ಆಗ್ತೀವಿ ಅಂತ ತುಂಬ ಜನ ಕೇಳ್ತಿದ್ದೀರಾ. ಹೌದು, ನೀವು 15, 16 ಹಿಂಗೆ ತೊಗೊಂಡ್ರೆ ನೀವು ಪಕ್ಕ ಫೇಲ್ ಆಗ್ತೀರಾ. ನೀವೇನಾರ 21, 22, 23 ಹಿಂಗಿತ್ತು ಅಂದರೆ ನಿಮ್ಮನ್ನ ಗ್ರೇಸ್ ಮಾರ್ಕ್ಸ್ ಕೊಟ್ಟು ಸೊ ನಿಮ್ಮನ್ನ ಪಾಸ್ ಮಾಡ್ತಾರೆ. ಅದ್ರ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಸೊ ವಿಡಿಯೋ ಚಾನಲಲ್ಲಿ ಕೂಡ ಇರುತ್ತೆ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ, ಸೊ ಹೋಗಿ ಚೆಕ್ ಮಾಡಿ. ಈಗ ನಿಮಗೆ ನಿನ್ನೆಯಿಂದ ವ್ಯಾಲ್ಯೂಯೇಷನ್ ಒಂದು ಸ್ಟಾರ್ಟ್ ಆಗಿದೆ ಅಂದರೆ ಯಾವಾಗ ಮುಗಿಯುತ್ತೆ ಅಂತ ನೀವು ಕೇಳೋದಾದ್ರೆ ನಿನ್ನೆ 15ನೇ ತಾರೀಕಿಂದ ನಿಮಗೆ ಸ್ಟಾರ್ಟ್ ಆಗಿದೆ ಅಂದರೆ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಒಂದು 10 to 15 ಡೇಸ್ ಒಳಗೆ ನಿಮಗೆ ಮುಗಿಸ್ತಾರೆ. ಇದೇ ತಿಂಗಳು ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ನಿಮಗೆ 15ನೇ ತಾರೀಕಿಂದ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಗಿದೆ ಅಂದರೆ ನಿಮಗೆ ಇದೇ ತಿಂಗಳು 25 ಅಥವಾ 26ಕ್ಕೆ ಬಂದ್ಬಿಟ್ಟು ನಿಮಗೆ ನಿಮ್ಮ ಒಂದು ಎಕ್ಸಾಮ್ 2 ವ್ಯಾಲ್ಯೂಯೇಷನ್ ಏನಿದೆ ಸೊ ಎಲ್ಲ ಮುಗಿಸ್ಬಿಟ್ಟು ನಿಮಗೆ ಇದೇ ತಿಂಗಳು ಎಂಡಿಂಗಲ್ಲಿ ನಿಮಗೆ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ ಮಾಡ್ತಾರೆ. ಒಂದು ಎಕ್ಸಾಕ್ಟ್ ಡೇಟ್ ಹೇಳೋದಾದ್ರೆ ನಿಮಗೆ 29 ಒಳಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕೊಡ್ತಾರೆ. ನಿಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಸೊ ಈಗ ನೀವು ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ಒಂದೆರಡು ಸಬ್ಜೆಕ್ಟು ಫೇಲ್ ಆಗಿರ್ತಾರೆ ಅಂದ್ಕೊಳ್ಳಿ. ಎಕ್ಸಾಮಲ್ಲಿ 1ರಲ್ಲಿ ಬಂದ್ಬಿಟ್ಟು 2 ಸಬ್ಜೆಕ್ಟು ಫೇಲ್ ಆಗಿರ್ತೀರ, ಮತ್ತು ನೀವು ಎಕ್ಸಾಮ್ 2ನ ಕಟ್ಟಿ ಬರೀದೇ ಇರ್ತೀರಿ. ಅಲ್ಲಿ ತೋರಿಸ್ತೀನಿ ನೋಡಿ. ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ನೀವು ಆ ಒಂದು 2 ಸಬ್ಜೆಕ್ಟ್ ಏನಿರುತ್ತೆ 2 ಸಬ್ಜೆಕ್ಟ್ನ ಹಾಕೊಳ್ಳಿ. ಯಾವುದಪ್ಪ ಒಂದು ಹಿಸ್ಟ್ರಿ ಆಗಿರುತ್ತೆ, ಇನ್ನೊಂದು ಬಂದ್ಬಿಟ್ಟು ಅಕೌಂಟೆನ್ಸಿನೇ ತಗೊಳ್ಳಿ. ಹಿಸ್ಟ್ರಿ ಮತ್ತು ಅಕೌಂಟೆನ್ಸಿ ಎಕ್ಸಾಮ್ 1ರಲ್ಲಿ ಫೇಲ್ ಆಗಿರ್ತಾರೆ. ಈಗ ಎಕ್ಸಾಮ್ 2ನ ಕಟ್ಟಿ ಬರೀತಾ ಇರ್ತೀರ. ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು ಮತ್ತು ಇನ್ನೊಂದು ಯಾವುದು ಅಕೌಂಟ್ಸ್ ಅಲ್ವಾ. ಹಿಸ್ಟ್ರಿಯಲ್ಲೇ ಬಂದ್ಬಿಟ್ಟು ನಿಮಗೆ 22 ಬಂದ್ಬಿಡುತ್ತೆ ಅಂದ್ಕೊಳ್ಳಿ. ಈಗ ಅಕೌಂಟ್ಸಲ್ಲಿ ಬಂದ್ಬಿಟ್ಟು ಒಂದು 23 ಬತ್ತು ಅಂದ್ಕೊಳ್ಳಿ. ಇವಾಗ ಬಂದ್ಬಿಟ್ಟು ನಿಮಗೆ ಗ್ರೇಸ್ ಮಾರ್ಕ್ಸ್ ಬಂದ್ಬಿಟ್ಟು ನಿಮಗೆ 6 ಸಬ್ಜೆಕ್ಟ್ಗೆ ಸೇರಿಸಿ ಪ್ಲಸ್ 5 ಇರುತ್ತೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹಿಸ್ಟ್ರಿಯಲ್ಲಿ ಬಂದ್ಬಿಟ್ಟು 24 ತಗೋರೆ ನೀವು ಪಾಸ್ ಆಗ್ತೀರಿ. ಇದಕ್ಕೆ ಬಂದ್ಬಿಟ್ಟು ಪ್ಲಸ್ 2 ಆ್ಯಡ್ ಮಾಡಿದ್ರೆ ಸೊ ಇದರಲ್ಲಿ ನೀವು ಪಾಸ್ ಆಗ್ತೀರಾ. ಇದರಲ್ಲಿ ಬಂದ್ಬಿಟ್ಟು ಇನ್ನೊಂದು ಮಾರ್ಕ್ಸ್ ಅಲ್ವಾ 23 ಅಂದರೆ ಇನ್ನೊಂದು ಥಿಯರಿಯಲ್ಲಿ ಬಂದ್ಬಿಟ್ಟು ನೀವು 24 ತೆಗಿಬೇಕು. ಇದರಲ್ಲೂ ಕೂಡ ನೀವು ಪಾಸ್ ಆಗ್ತೀರಾ. ಸೊ ಡೌಟು ಕ್ಲಿಯರ್ ಆಯಿತು ಅನ್ಕೋತೀನಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ. ಈಗ ನೀವೇನಾದರೂ ಇದರಲ್ಲಿ ಬಂದ್ಬಿಟ್ಟು ನೀವೇನಾರ 15 ಅಥವಾ 16 ಹಿಂಗೆ ತೆಗೆದ್ರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಆ್ಯಡ್ ಮಾಡಲ್ಲ. ಸೊ ನೀವು ಆ ಒಂದು ಸಬ್ಜೆಕ್ಟಲ್ಲಿ ನೀವು ಫೇಲ್ ಆಗ್ತೀರ ಅಂತಲೇ ಕನ್ಸಿಡರ್ ಮಾಡ್ತಾರೆ. ಸೊ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬಂದ್ಬಿಟ್ಟು ನಾನು ಆಗಲೇ ಹೇಳ್ದಂಗೆ 22, 23, 21 ಹಿಂಗೆ ಬಂದರೆ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಟ್ಟು ಪಾಸ್ ಮಾಡ್ತಾರೆ. ಸೆಕೆಂಡ್ ಪಿ ಯು ಸಿ ಪಾಸಿಂಗ್ ಮಾರ್ಕ್ಸ್ ಬಗ್ಗೆ ನಾನು ಆಗಲೇ ವಿಡಿಯೋ ಮಾಡಿದ್ದೀನಿ. ಯಾರೆಲ್ಲ ಪ್ರೈವೇಟ್ ವಿದ್ಯಾರ್ಥಿಗಳು ಇದ್ದೀರಾ ಮತ್ತು ರಿಪೀಟರ್ಸ್ ಇದ್ದೀರಾ ಮತ್ತು ಫ್ರೆಷರ್ಸ್ ವಿದ್ಯಾರ್ಥಿಗಳು ಇದ್ದೀರಾ ಸಪ್ರೇಟಾಗಿ ಒಂದೊಂದು ವಿಡಿಯೋ ಇದೆ, ಚಾನಲಲ್ಲಿ ಕೂಡ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ಮತ್ತು ಐ ಕಾರ್ಡಲ್ಲಿ ಕೂಡ ಇರುತ್ತೆ. ಸೊ ಹೋಗಿ ಚೆಕ್ ಮಾಡಿಕೊಂಡು ನೋಡ್ಕೊಳ್ಳಿ ಎಕ್ಸಾಮ್ 2 ಪಾಸಿಂಗ್ ಮಾರ್ಕ್ಸ್ ಹೇಗಿರುತ್ತೆ ಅಂತ. ಸೊ ವಿಡಿಯೋ ಇರುತ್ತೆ, ಚಾನಲ್ ಇರುತ್ತೆ, ಹೋಗಿ ವಿಸಿಟ್ ಮಾಡಿ. ಇದಿಷ್ಟು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಬಗ್ಗೆ ರಿಸಲ್ಟ್ ಬಗ್ಗೆ ಮಾಹಿತಿ. ವಿಡಿಯೋ ಇಷ್ಟರ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಏನೇ ಒಂದು ಡೌಟ್ ಇತ್ತು ಅಂದರೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಬಗ್ಗೆ ಏನೇ ಒಂದು ಡೌಟ್ ಇತ್ತು ಅಂದರೆ ಕಾಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಕೌಶಿಕ್ ಅಪ್ಡೇಟೆಡ್ ಚಾನಲ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.